ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. 9ನೇ ಕ್ಲಾಸ್ ಎಕ್ಸಾಮ್ ಮುಗಿಸ್ಬಿಟ್ಟು ಆಲ್ರೆಡಿ ವೆಕೇಶನ್ ಎಂಜಾಯ್ ಮಾಡ್ತಿರೋರು ಕೆಲವು ಮಕ್ಕಳುಗಳು. ಈ ವೆಕೇಶನ್ ಅನ್ನು ಮರ್ತು ಬಿಟ್ಬಿಟ್ಟು SSLC ಜರ್ನಿನ ಶುರು ಮಾಡಿರೋರು ಕೆಲವು ಮಕ್ಕಳುಗಳು ಅಲ್ವಾ. ನಾವೇ ಏನಾದರೂ ಟ್ರಿಪ್ ಪ್ಲಾನ್ ಮಾಡಬೇಕಾದ್ರೆ ಯಾವ ಪ್ಲೇಸ್ಗೆ ಹೋಗಬೇಕು, ಯಾವ ಫುಡ್ ತಿನ್ನಬೇಕು, ಎಲ್ಲಿ ಸ್ಟೇ ಆಗಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತೀವಲ್ವಾ. ಸೊ ಅದೇ ರೀತಿ ನಮ್ಮ SSLC ಜರ್ನಿನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಕೂಡ ಪ್ಲಾನ್ ಮಾಡಬೇಕು. ಸೊ SSLC ಜರ್ನಿನ ಪ್ಲಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ನಮ್ಮ SSLC ಜರ್ನಿನ ಯಾವ ಥರ ಪ್ಲಾನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ನಮ್ಮ SSLC ಜರ್ನಿನ ಹೇಗೆ ಪ್ಲಾನ್ ಮಾಡೋದು ಅಂತ. ಸೊ ನಮ್ಮ ಈ ಜರ್ನಿಯಲ್ಲಿ ನಾವು ಮೇನ್ ಫೋಕಸ್ ಮಾಡೋದು 7 ಎಕ್ಸಾಮ್. ಈ ವೀಕ್ಲಿ ಟೆಸ್ಟ್, ಚಾಪ್ಟರ್ ಟೆಸ್ಟ್, ಕ್ಲಾಸ್ ಟೆಸ್ಟ್ ಅಂತೆಲ್ಲ ಸುಮಾರು ಇರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಮೇನ್ ಎಕ್ಸಾಮ್ ಅಂತ ನಮಗೆ ಇರೋದು 7 ಎಕ್ಸಾಮ್ಸ್. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು essay ಎಕ್ಸಾಮ್ ಇರುತ್ತೆ, FA ಎಕ್ಸಾಮ್ಸ್ 2 ಇರುತ್ತೆ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಅಂತ ಹೇಳಿಬಿಟ್ಟು 3 ಇರುತ್ತೆ, ಮತ್ತು ನಮ್ಮ ಬೋರ್ಡ್ ಎಕ್ಸಾಮ್ ಇರುತ್ತೆ. ಸೊ ಟೋಟಲ್ 7 ಎಕ್ಸಾಮ್ಸ್ ಇರುತ್ತೆ, 7 ಎಕ್ಸಾಮ್ಸ್. ಈ 7 ಎಕ್ಸಾಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ 7 ಎಕ್ಸಾಮ್ಸನ್ನು ನಾವು ವರ್ಷದಲ್ಲಿ ಬರಿತೀವಿ. ಸೊ ಈ 7 ಎಕ್ಸಾಮ್ಸನ್ನು ಫೋಕಸ್ ಮಾಡೋದಕ್ಕೆ ನಮಗೆ ಮಾತ್ರ ಎಷ್ಟಿದೆ? 10 ಮಂತ್ಸ್ ಇದೆ. ಸೊ ನಾವಿವಾಗ ಜಾನು, ಫೆಬ್ರವರಿ, ಮಾರ್ಚಲ್ಲಿ ನಾವು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಅಂತ ಬ್ಯುಸಿ ಆಗಿಬಿಡ್ತೀವಿ. ಸೊ ಆ 3 ತಿಂಗಳನ್ನು ಬಿಟ್ಟರೂ ಕೂಡ ಮೇಯಿಂದ ನಮಗೆ ಜಾನ್ವರೆಗೂ ಅಟ್ಲೀಸ್ಟ್ ನಮಗೆ 10 ಮಂತ್ಸ್ ಸಿಗುತ್ತೆ. ಸರಿನಾ? ಈ 10 ಮಂತ್ಸಲ್ಲಿ ನಾವು ಹೇಗೆ ಪ್ರಿಪೇರ್ ಮಾಡಬೇಕು, ಎಕ್ಸಾಮ್ಗೆ ಹೇಗೆ ರೆಡಿ ಆಗಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಮ್ಮ ಹತ್ರ ಈ 10 ಮಂತ್ಸಲ್ಲಿ ಓದೋದಕ್ಕೆ ಇರೋವಂಥ ಸಬ್ಜೆಕ್ಟ್ಗಳೆಷ್ಟು? 6 ಸಬ್ಜೆಕ್ಟ್ಗಳು. ಸೊ ಥರ್ಡ್ ಲ್ಯಾಂಗ್ವೇಜ್ ಬಗ್ಗೆ ಕನ್ಫ್ಯೂಷನ್ ಬೇಡ. ಲಾಸ್ಟ್ ಟೈಮ್ ಗ್ರೇಡ್, ಮಾರ್ಕ್ಸ್ ಅಂತೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿರುತ್ತೆ. ನಮಗೆ ಕನ್ಫ್ಯೂಷನ್ ಬೇಡ ಮಕ್ಕಳ. ಸೊ ನಮಗೆ ಇರೋದು 10ನೇ ಕ್ಲಾಸ್ಗೆ 6 ಸಬ್ಜೆಕ್ಟ್ ಅಂತ ಸ್ಟಿಕ್ ಆಗೋಣ ನಾವು. ಸೊ ಇವಾಗ ನಾವು ನೋಡೋಣ ಈ 10 ತಿಂಗಳಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಎಕ್ಸಾಮ್ ಬರುತ್ತೆ ಅಂತ ನೋಡೋಣ. ಸೊ ನಾವು ಜೂನ್, ಜುಲೈ, ಆಗಸ್ಟ್ ಅಂತ ಇದೆಯಲ್ಲ, ಈ ಜುಲೈ ಟೈಮಲ್ಲಿ ಏನಿದೆ ನಮಗೆ ಫಸ್ಟ್ FA ಎಕ್ಸಾಮ್ ಬರುತ್ತೆ. ನೆಕ್ಸ್ಟ್ ಬರೋದೇ ನಮಗೆ essay ಎಕ್ಸಾಮ್. ಈ essay ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ನಮಗೆ essay ಎಕ್ಸಾಮ್ ಬರುತ್ತೆ. ನೆಕ್ಸ್ಟ್ ನಮಗೆ ನವೆಂಬರ್, ಡಿಸೆಂಬರಲ್ಲಿ ಸೆಕೆಂಡ್ FA ಎಕ್ಸಾಮ್ ಬರುತ್ತೆ. ಸೊ ದಸರಾ ವೆಕೇಷನ್ ಆಗಿ ಒಂದು ಸ್ವಲ್ಪ ಸಮಯ ಆದಮೇಲೆ ನಮಗೆ ನವೆಂಬರ್, ಡಿಸೆಂಬರ್ ಈ ಟೈಮಲ್ಲಿ ಸೆಕೆಂಡ್ FA ಎಕ್ಸಾಮ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜಾನು, ಫೆಬ್ ಮತ್ತು ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಅಂತ ನಾವು ಬ್ಯುಸಿ ಆಗಿಬಿಡ್ತೀವಿ. ಸೊ 3 ಪ್ರಿಪ್ರೇಟ್ರಿ ಎಕ್ಸಾಮ್ ಇರುತ್ತೆ. ಜಾನಲ್ಲಿ ನಡೆಯುತ್ತೆ, ಫೆಬ್ಬಲ್ಲಿ ನಡೆಯುತ್ತೆ, ಮತ್ತು ಮಾರ್ಚ್ ಫಸ್ಟ್ ವೀಕಲ್ಲಿ ಕೂಡ ಸ್ಟೇಟ್ ಪ್ರಿಪ್ರೇಟರಿ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಸೊ ಲಾಸ್ಟ್ ಮಾರ್ಚ್ ಮತ್ತು ಏಪ್ರಿಲಲ್ಲಿ, ಮಿಡ್ ಮಾರ್ಚಲ್ಲಿ ಅಂತ ಹೇಳಿದ್ರೆ ಏನೋ ಥರ್ಡ್ ವೀಕ್ ಮಾರ್ಚಿಂದ ಮತ್ತು ಏಪ್ರಿಲ್ ಫಸ್ಟ್ ವೀಕಿಂದ ನಿಮಗೆ ಏನು ನಡೀತಾ ಇರುತ್ತೆ? ಫೈನಲ್ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ಸೊ ನಾನು ನಿಮಗೆ ಟೈಮ್ ಲೈನ್ ಕೊಟ್ಟಿದ್ದೀನಿ, ಯಾವ್ಯಾವ ಮಂತಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಇರುತ್ತೆ ಅಂತ. ಸರಿನಾ ಮಕ್ಕಳ? ಹಾಗಿದ್ರೆ ಇವಾಗ ಸೈನ್ಸ್ ಅಂತ ತೊಗೊಂಡ್ರೆ 13 ಚಾಪ್ಟರ್ಸ್ ಇದೆ, ಮ್ಯಾಥ್ಸ್ ಅಂತ ತೊಗೊಂಡ್ರೆ 14 ಚಾಪ್ಟರ್ಸ್ ಇದೆ, ಸೋಷಿಯಲ್ ಸೈನ್ಸ್ ಅಂತ ತೊಗೊಂಡ್ರೆ 33 ಚಾಪ್ಟರ್ಸ್ ಇರುತ್ತೆ. ಬರೀ ಈ ಕೋರ್ ಸಬ್ಜೆಕ್ಟ್ಗಳು ಸಮಾಜ ವಿಜ್ಞಾನ ಮತ್ತು ಗಣಿತನ ಲೆಕ್ಕ ಹಾಕಿದ್ರೂ ನಮಗೆ 60 ಚಾಪ್ಟರ್ಸ್ ಆಗಿಬಿಡುತ್ತೆ. ಇನ್ನು ಲ್ಯಾಂಗ್ವೇಜಸ್ ಬಂದರೆ ಆರಾಮ್ಸೆ ನಮಗೆ 50 to 60 ಚಾಪ್ಟರ್ಸ್ ಇರುತ್ತಾ. ಸೊ ಈ ಕೋರ್ ಸಬ್ಜೆಕ್ಟು ಮತ್ತು ಲ್ಯಾಂಗ್ವೇಜಸ್ ಎಲ್ಲದನ್ನು ನಾವು ಆ್ಯಡ್ ಅಪ್ ಮಾಡಿದ್ರೆ ಆರಾಮ್ಸೆ ನಮ್ಮ ಹತ್ರ 110 to 120 ಚಾಪ್ಟರ್ಸ್ ಆಗುತ್ತೆ. ಸೊ ಈ 110 to 120 ಚಾಪ್ಟರ್ಸನ್ನ ಹೇಗೆ ಓದೋದು ಅಂತ ಕನ್ಫ್ಯೂಷನ್ ತೊಗೋಬೇಡಿ, ನಾನು ನಿಮಗೆ ಸೊಲ್ಯೂಷನ್ ಕೂಡ ಹೇಳ್ತೀನಿ. ಸೊ ಈ ಒಂದೊಂದು ಚಾಪ್ಟರಲ್ಲಿ ಕಡಿಮೆ ಅಂದ್ರೂ ಒಂದು 6 to 8 ಟಾಪಿಕ್ಸ್ ಅಂತೂ ಇದ್ದೇ ಇರುತ್ತೆ. ಸೊ 6 to 8 ಟಾಪಿಕ್ಸ್ ಒಂದು ಚಾಪ್ಟರ್ಗಾದರೆ ನಮ್ಮ ಹತ್ರ ಇರೋದು ಎಷ್ಟು ಚಾಪ್ಟರ್ಗಳಿದ್ದಾವೆ, ಎಷ್ಟು ಅಧ್ಯಾಯ ಇದ್ದಾವೆ? 110ರಿಂದ 120 ಚಾಪ್ಟರ್ಗಳಿದ್ದಾವೆ. ಸೊ ಹಾಗಿದ್ರೆ ಟೋಟಲ್ ಎಷ್ಟು ಟಾಪಿಕ್ ಆಗುತ್ತೆ? 110 ಮತ್ತು 120 ಚಾಪ್ಟರ್ಗಳಿಗೆ ಕಡಿಮೆ ಅಂದ್ರೂ 700 to 800 ಟಾಪಿಕ್ಸ್ ಆಗುತ್ತೆ. ಇವಾಗ ಭಯ ಪಡಬೇಡಿ, ನಾನು ನಿಮಗೆ ಇದನ್ನು ಹೇಗೆ ಪ್ಲ್ಯಾನ್ ಮಾಡಿ ಓದಬೇಕು ಅಂತ ಹೇಳ್ತೀನಿ. ಸೊ 700 to 800 ಟಾಪಿಕ್ಸನ್ನ ಹೇಗೆ ಓದೋದು, 110 ಚಾಪ್ಟರಿಂದ ಅಥವಾ 120 ಚಾಪ್ಟರನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಸ್ಟ್ರೈನ್ ಎಲ್ಲ ತೊಗೋಬೇಡಿ, ರಿಲ್ಯಾಕ್ಸ್ ಆಗಿರಿ.
ಈ ಸಬ್ಜೆಕ್ಟ್ ಟಾಪಿಕ್ ಟೆನ್ಷನ್ ಜೊತೆಯಲ್ಲಿ ನಿಮಗೆ ಎಕ್ಸಾಮ್ ಆಂಗ್ಸೈಟಿ ಕೂಡ ಇರುತ್ತೆ, ಎಕ್ಸಾಮ್ ಚಿಂತೆ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಫಸ್ಟ್ ಬೋರ್ಡ್ ಎಕ್ಸಾಮು. ಯಾಕಂತಂದರೆ 9ನೇ ಕ್ಲಾಸ್ವರೆಗೂ ನಿಮ್ಮ ಯಾವ ಸ್ಕೂಲಲ್ಲಿ ಓದ್ತಿದ್ದೀರಾ ಅದೇ ಸ್ಕೂಲ್ ಟೀಚರ್ ಕ್ವೆಶನ್ ಪೇಪರ್ ಸೆಟ್ ಮಾಡಿ ಕರೆಕ್ಷನ್ ಮಾಡಿ ನಿಮಗೆ ಮಾರ್ಕ್ಸ್ ಹೇಳ್ತಿದ್ರು. ಬಟ್ 10ನೇ ಕ್ಲಾಸ್ ಆ ಥರ ಅಲ್ಲ ಅಲ್ವಾ ಮಕ್ಕಳ, ನಿಮಗೆ ಗೊತ್ತಿಲ್ದಿರೋ ಅಂಥ ಟೀಚರ್ ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರೆ, ಯಾರೋ ಕರೆಕ್ಷನ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ ಹೇಳ್ತಾರೆ. ಸೊ ಫಸ್ಟ್ ಬೋರ್ಡ್ ಎಕ್ಸಾಮ್ ಅಂತ ಕೆಲವು ಮಕ್ಕಳಿಗೆ ಚಿಂತೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಾನ್ಸೆಪ್ಚುವಲ್ ಕ್ಲಾರಿಟಿ. ಹಾಗಂದರೆ ಸೈನ್ಸು ಮ್ಯಾಥ್ಸಲ್ಲಿ ಕೆಲವು ಟಾಪಿಕ್ಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅದೊಂದು ಚಿಂತೆ ಆಗ್ತಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್, ಮ್ಯಾಮ್ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು, ಸ್ಕೂಲಿಂದ ಟ್ಯೂಷನ್ ಹೋಗಬೇಕು, ಟ್ರಾವ್ಲಿಂಗಲ್ಲಿ ಹೋಗಬೇಕು, ಮತ್ತು ಇಷ್ಟೊಂದು ಚಾಪ್ಟರ್ ಮನೆಗೆ ಬಂದು ಓದೋದಕ್ಕೆ ಕಷ್ಟ ಆಗುತ್ತೆ, ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಅಸೈನ್ಮೆಂಟ್ ಮಾಡಬೇಕು, ಆ ಥರ ಎಲ್ಲ ನಿಮಗೆ ಯೋಚನೆ ಬಂದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಮ್ SSLC ಜರ್ನಿನ ನಾವು ಕಡಿಮೆ ಅಂದ್ರೂ 10ರಿಂದ 11 ತಿಂಗಳು ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕು, ಆ ಕಂಟಿನ್ಯೂಸ್ ಆಗಿ ಓದೋದು ಕೂಡ ಕಷ್ಟ ಆಗುತ್ತೆ ಮ್ಯಾಮ್ ಅಂತಲೂ ನೀವು ಇಷ್ಟೊಂದೆಲ್ಲ ನಿಮಗೆ ತಲೆಯಲ್ಲಿ ಓಡ್ತಿರುತ್ತೆ. ಸೊ ನಿಮ್ಮ ಈ ಚಿಂತೆಗಳನ್ನು ನಾನು ಕಡಿಮೆ ಮಾಡೋದಕ್ಕೋಸ್ಕರನೇ ಈ ವಿಡಿಯೋ ಮುಖಾಂತರ ಬಂದಿರೋದು. ಸೊ ಹಾಗಿದ್ರೆ ಬನ್ನಿ ನಾವು ಹೇಗೆ ಪ್ಲ್ಯಾನ್ ಮಾಡೋಣ ಅಂತ ನೋಡೋಣ. ಸೊ ನಮ್ಮ ಹತ್ರ ಇವಾಗ 250 ಡೇಸಿಗಿಂತ ಜಾಸ್ತಿ ಸಮಯ ಇದೆ. ನಾವು 10 ಮಂತ್ಸ್ ಅಂತ ಹೇಳಿದೆ ಅಲ್ವಾ, 10 ತಿಂಗಳು ಅಂತ. ಕಡಿಮೆ ಅಂದ್ರೂ ನಮಗೆ 10 ತಿಂಗಳಲ್ಲಿ 300 ದಿನ ಅಂತೂ ಸಿಗುತ್ತೆ. ಈ 300 ದಿನದಲ್ಲಿ ನಾವು ನಿಮಗೆ ಹುಷಾರಿಲ್ಲ ಅಥವಾ ಎಕ್ಸಾಮ್ ಬರೀತಿದ್ದೀರಾ ಅಂತ ಏನೆಲ್ಲ ನಾವು ಸ್ಕಿಪ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಸ್ಕಿಪ್ ಮಾಡಿದ್ರೂ ಕೂಡ ನಮಗೆ 250 ಡೇಸ್ ಇರುತ್ತೆ ಮಕ್ಕಳ. ಈ 250 ಡೇಸಲ್ಲಿ ನಾವು ಡೈಲಿ ಅಂದ್ರೂ 4ರಿಂದ 5 ಕಾನ್ಸೆಪ್ಟ್ ಓದಿದ್ರೂ ನಾವು 1000 ಟಾಪಿಕ್ಸನ್ನು ಕವರ್ ಮಾಡ್ಬೋದು. ಸರಿನಾ? ನಮ್ಮ ಹತ್ರ ಇರೋದು ಜಸ್ಟ್ 700 to 800 ಟಾಪಿಕ್ಸು. ನೀವು ಡೈಲಿ 4 to 5 ಟಾಪಿಕ್ಸನ್ನು ಓದಿದ್ರೆ ನಿಮ್ಮ ಜರ್ನಿ ತುಂಬ ಈಸಿ ಆಗುತ್ತೆ. ಲಾಸ್ಟ್ ಮಿನಿಟಲ್ಲಿ ಕೂತ್ಕೊಂಡು ಓಲ್ ನೈಟ್ ಓದೋ ಅಂಥ ಪರಿಸ್ಥಿತಿ ಇರಲ್ಲ. ಸೊ ನೀವು ಡೇ 1ಇಂದನೇ ಶುರು ಮಾಡ್ತಿದ್ದೀರಾ, ನಾನು ಡೈಲಿ 4ರಿಂದ 5 ಕಾನ್ಸೆಪ್ಟನ್ನು ಓದ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಮ್ಯಾಥ್ಸ್ ಇದೆ, ಮ್ಯಾಥ್ಸನ್ನೇ 4ರಿಂದ 5 ಕಾನ್ಸೆಪ್ಟನ್ನು ಓದಬೇಡಿ. ಅಥವಾ ಸೈನ್ಸ್ ಇದೆ, ನಾನು ಸೈನ್ಸಿಂದ ಎಲ್ಲ 4ರಿಂದ 5 ಕಾನ್ಸೆಪ್ಟ್ ಓದ್ಬಿಡ್ತೀನಿ, ಆ ಥರ ಮಾಡಬಾರ್ದು. ಸೊ ನಿಮಗೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಇಂಗ್ಲೀಷ್, ಹಿಂದಿ ಏನೆಲ್ಲ ಇದೆ ಎಲ್ಲ ಸಬ್ಜೆಕ್ಟಲ್ಲೂ ನಾವು ಒಂದೊಂದು ಟಾಪಿಕ್ ಅಂತ ಹೇಳಿದ್ರೆ 4 to 5 ಟಾಪಿಕ್ಸ್ ಆಗುತ್ತೆ. ಸೊ ನಾವು ಯಾವ ಸಬ್ಜೆಕ್ಟನ್ನು ಸ್ಕಿಪ್ ಮಾಡ್ತಾ ಇಲ್ಲ, ಯಾವ ಸಬ್ಜೆಕ್ಟನ್ನು ಓದದೆ ಬಿಡ್ತಾ ಇಲ್ಲ. ಎಲ್ಲ ಸಬ್ಜೆಕ್ಟಿಂದ ಕೂಡ ನಾವು ಒಂದೊಂದು ಟಾಪಿಕನ್ನು ಓದ್ತಾ ಇದ್ದೀವಿ. ಕೆಲವೊಂದು ಸಲ 2 ಟಾಪಿಕ್ಗೆ ಓದಬೇಕಾಗಿರೋವಂಥ ಸಮಯನ 1 ಟಾಪಿಕ್ಗೆ ನಾವು ಕೊಡಬೇಕಾಗತ್ತೆ. ಸೊ ತಲೆ ಕೆಡಿಸ್ಕೊಳ್ಬೇಡಿ, ಆದರೂ ರಿಲ್ಯಾಕ್ಸ್ ಆಗಿರಿ. ಒಂದೊಂದು ಟಾಪಿಕ್ಕು ತುಂಬ ಕಾನ್ಸೆಪ್ಚುವಲ್ ಆಗಿರುತ್ತೆ, ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ, ತೊಂದರೆ ಇಲ್ಲ. ನೀವು ಕಲಿಬೇಕಾದ್ರೆ ತುಂಬ ಕ್ಲಾರಿಟಿಯಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಬೇಸಿಕ್ಸ್ ಸಮೇತ ಕಲಿಬೇಕಾಗತ್ತೆ. ಸರಿನಾ ಮಕ್ಕಳ? ಓಕೆ, ನೆಕ್ಸ್ಟ್ ಇವಾಗ ನಾವು ಹೇಗೆ ಪ್ಲ್ಯಾನ್ ಮಾಡೋದು, ಈ ಫಾರ್ಮುಲಾಸ್ ಇರುತ್ತೆ, ಡಯಾಗ್ರಾಮ್ಸ್ ಇರುತ್ತೆ, ಏನೆಲ್ಲ ಕಾನ್ಸೆಪ್ಟ್ ಇದೆ, ಇದನ್ನು ಯಾವ ಥರ ಪ್ಲ್ಯಾನ್ ಮಾಡಿ ಕಲಿಬೋದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದು ಬಂದುಬಿಟ್ಟು ಮೈಂಡ್ ಮ್ಯಾಪ್ಸ್ ಮತ್ತು ವಿಜುವಲ್ ಲರ್ನಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್, ಜಿಯೋಗ್ರಫಿ ಅಂತ ತೊಗೊಂಡು ಬಂದರೆ ಜಿಯೋಗ್ರಫಿನ ನೀವು ಇಂಡಿಯಾ ಮ್ಯಾಪ್ಗೆ ಅಥವಾ ಕರ್ನಾಟಕ ಮ್ಯಾಪ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮುಲಾ ರಿವಿಷನ್ ಶೀಟ್ಸ್ ಅಂತ ಹೇಳಿ ನೀವೇನು ಮಾಡಬೇಕು, ನಿಮ್ಗೆ ಆ್ಯಂಡಿ ನೋಟ್ ಪ್ಯಾಡ್ ಬುಕ್ ಅಂತ ಬರುತ್ತೆ ಅಲ್ವಾ, ನೋಟ್ ಬುಕ್ ಬರುತ್ತೆ ಅಲ್ವಾ, ಅದರಲ್ಲಿ ನೀವು ಮ್ಯಾಥ್ಸ್ಗೆ ಅಥವಾ ಫಿಸಿಕ್ಸ್ಗೆ ಸಪ್ರೇಟ್ ಒಂದು ನೋಟ್ ಬುಕ್ ಇಟ್ಬಿಟ್ಟು ಫಾರ್ಮುಲಾನ ಬರೀಬೇಕು. ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗೆಲ್ಲ ನೀವು ಫಾರ್ಮುಲಾಸ್ನ ನೋಡಿಬಿಟ್ಟು ರೀಕಾಲ್ ಮಾಡ್ತಾ ಇರಬೇಕು, ರಿವೈಸ್ ಮಾಡ್ತಾ ಇರಬೇಕು. ಲಾಸ್ಟ್ ಮಿನಿಟಲ್ಲಿ ಕೂತ್ಕೊಂಡ್ಬಿಟ್ಟು ಬಯಾಟ್ ಹಾಕಿದ್ರೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ಆಗಿಬಿಟ್ಟು ಫಾರ್ಮುಲಾಸ್ ಇಲ್ಲಿ ಎಲ್ಲ ಮಿಸ್ಪ್ಲೇಸ್ ಆಗುತ್ತೆ. ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಡೇ 1 ನೀವು ಸ್ಪೆಸಿಫೈ ನೋಟ್ ಪ್ಯಾಡನ್ನು ಮ್ಯಾಥಮ್ಯಾಟಿಕ್ಸ್ಗೆ ಅಥವಾ ಫಿಸಿಕ್ಸ್ಗೆ ಅಂತ ಇಟ್ಬಿಟ್ಟು ಫಾರ್ಮುಲಾಸ್ನೆಲ್ಲ ಬರೆದ್ಬಿಟ್ಟು ರೀಕಾಲ್ ಮಾಡ್ತಾ ಇರಬೇಕು. ಸರಿನಾ? ನೆಕ್ಸ್ಟ್ ಟೈಮ್ಡ್ ಮಾಕ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಯಾವುದಾದ್ರೂ ಒಂದು ಚಾಪ್ಟರ್ ಓದಿರ್ತೀರಾ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ತೆಗಿಬೇಕು. ಯಾವ ಕ್ವೆಶ್ಚನ್ ತುಂಬ ಸಲ ರಿಪೀಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಆ ಕ್ವೆಶ್ಚನನ್ನು ನೀವೇ ಬರಿಬೇಕು. ಸ್ಟಾಪ್ ವಾಚ್ ಅಥವಾ ಟೈಮರ್ ಏನೋ ಇಟ್ಕೊಂಡ್ಬಿಟ್ಟು ಸರಿ ಈ ಕ್ವೆಶ್ಚನ್ಗೆ ನಾನು ಆನ್ಸರ್ ಬರೀತಿದ್ದೀನಿ, ಎಷ್ಟು ನಿಮಿಷ ತೊಗೋತಿದ್ದೀನಿ ಅಂತ ನೀವೇ ಅನಲೈಸ್ ಮಾಡಬೇಕು. ಸೊ ಈ ಥರ ನೀವು ವೀಕ್ಲಿ ಒನ್ಸ್ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ, ಸ್ಪೀಡ್ ಆಗುತ್ತೆ.
ಸೊ ನೀವು ಲಾಸ್ಟ್ ಮಿನಿಟಲ್ಲಿ ನನಗೆ ಹೇಳೋದು ತಪ್ಪುತ್ತೆ, ಮ್ಯಾಮ್ ನನಗೆ ಆನ್ಸರ್ ಗೊತ್ತಿತ್ತು ಮ್ಯಾಮ್, ಬರೆಯೋದಕ್ಕೆ ಟೈಮ್ ಆಗಲಿಲ್ಲ ಮ್ಯಾಮ್ ಅಂತ. ನೀವು ಡೈಲಿ ಈ ಥರ ಮಾಕ್ ಟೆಸ್ಟ್ ಬರೀತಾ ಇರೋದ್ರಿಂದ ನಿಮ್ಮ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಮಕ್ಕಳ. ನೆಕ್ಸ್ಟ್ ಆಸ್ಕ್ ಫಾರ್ ಹೆಲ್ಪ್ ಅಂತ. ನಿಮ್ಗೆ ಏನಾದರೂ ಕಷ್ಟ ಆಗ್ತಿದ್ರೆ, ಡೌಟ್ ಇದ್ದರೆ ದಯವಿಟ್ಟು ನಿಮ್ಮ ಪ್ಯಾರೆಂಟ್ಸ್ ಅಥವಾ ಟೀಚರ್ಸ್ನ ಯಾರನ್ನಾದರೂ ಅಪ್ರೋಚ್ ಮಾಡಿ ನೀವು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೊಗೊಳ್ಬೇಕು ಮಕ್ಕಳ. ಸೊ ನೆಕ್ಸ್ಟ್ ಏನು ಇಂಪಾರ್ಟೆಂಟು, ಯಾವ ರಿಸೋರ್ಸ್ ಯೂಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಕಡೆಯಿಂದ ಒಂದು ಬುಕ್ ಸ್ಪೆಸಿಫೈ ಆಗಿ ಎಲ್ಲ ಸಬ್ಜೆಕ್ಟ್ಗೂ ಒಂದು ಬುಕ್ ಇರುತ್ತೆ. ಆ ಬುಕ್ಕನ್ನು ನೀವು ವರ್ಡ್ ಟು ವರ್ಡ್, ಲೈನ್ ಟು ಲೈನ್ ಮಿಸ್ ಮಾಡದೆ ಓದಬೇಕಾಗತ್ತೆ. ಸೊ ಮಾರ್ಕೆಟಲ್ಲಿ ಎಷ್ಟೊಂದು ಗೈಡ್ಸ್ ಇದೆ, ನಮ್ಮ ಪ್ಯಾರೆಂಟ್ಸ್ ಇದನ್ನು ರೆಫರ್ ಮಾಡಿದ್ರು, ಫ್ರೆಂಡ್ಸ್ ಇದನ್ನು ಹೇಳಿದ್ರು, ಟೀಚರ್ ಇದನ್ನು ರೆಫರ್ ಮಾಡಿದ್ರು ಅಂತ ಬುಕ್ ಕಲೆಕ್ಟರ್ ಆಗಿಬಿಡಿ. ನಮಗಿರೋದು ಒಂದೇ ಬುಕ್ಕು, ಯಾವುದದು ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಯಾವ್ದು ಕೊಟ್ಟಿರ್ತಾರೆ ಅದು ಮಾತ್ರ ನಮಗೆ ಮಾಸ್ಟರ್ ಬುಕ್ ಆಗಿರುತ್ತೆ. ನಾವು ಅದನ್ನು ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಹೋಗಿ ಓದ್ಬಿಟ್ಟು ನಾವು ಮಾಸ್ಟರ್ ಆಗಿರಬೇಕು, ಸರಿನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಈ ಬ್ಲೂ ಪ್ರಿಂಟಲ್ಲಿ ನಿಮಗೆ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರ್ತಿದೆ, 1 ಮಾರ್ಕ್ ಕ್ವೆಶ್ಚನ್, 2 ಮಾರ್ಕ್ ಕ್ವೆಶ್ಚನ್, 3 ಮಾರ್ಕ್ ಕ್ವೆಶ್ಚನ್, 4 ಮಾರ್ಕ್ ಕ್ವೆಶ್ಚನ್, 5 ಮಾರ್ಕ್ ಕ್ವೆಶ್ಚನ್ ಅಂತ ಹೇಳ್ಬಿಟ್ಟು ಅಲಾಟ್ ಮಾಡಿರ್ತಾರೆ. ಸೊ ಈ ಚಾಪ್ಟರಿಂದ 5 ಮಾರ್ಕ್ ಕ್ವೆಶ್ಚನ್ ಬರುತ್ತೆ, ಈ ಚಾಪ್ಟರಿಂದ 3 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ ಅಂತ ನಿಮ್ಮ ಬ್ಲೂ ಪ್ರಿಂಟ್ ನಿಮಗೆ ಹೇಳುತ್ತೆ. ಸೊ ಬ್ಲೂ ಪ್ರಿಂಟನ್ನು ಇಟ್ಕೊಂಡ್ಬಿಟ್ಟು ನೀವು ಕ್ವೆಶ್ಚನ್ಸನ್ನು ಅನಲೈಸ್ ಮಾಡಬೇಕು. ನಿಮ್ಮ ಚಾಪ್ಟರಿಂದ ಯಾವ ಕ್ವೆಶ್ಚನ್ ಬರ್ತಿದೆ, ಯಾವ ಕಾನ್ಸೆಪ್ಟ್ ತುಂಬ ರಿಪೀಟ್ ಆಗ್ತಿದೆ ಅಂತ ನೀವು ನಿಮ್ಮ ಕ್ವೆಶ್ಚನ್ ಪೇಪರನ್ನು ಅನಲೈಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟ್ರಾಟಜಿ ಹೇಳ್ತಿದ್ದೀನಿ. ಸೊ ಇವಾಗ ಮೇಯಿಂದ ಸೆಪ್ಟೆಂಬರ್ವರೆಗೂ ನೀವು ಕಾನ್ಸೆಪ್ಟನ್ನು ಕಲಿಬೇಕು. ಮ್ಯಾಥ್ಸ್ ಅಂತ ತಗೊಳ್ಳಿ, ಸೈನ್ಸ್ ಅಂತ ತಗೊಳ್ಳಿ, ತುಂಬ ಹೊಸ ಟಾಪಿಕ್ಸ್ಗಳನ್ನು ಕಲಿತಾ ಇರ್ತೀರಿ. ಒಂದು ಸಲ ಓದಿದ ತಕ್ಷಣ ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗಲ್ಲ. ಸೊ ಸೆಪ್ಟೆಂಬರ್ವರೆಗೂ ಎಷ್ಟು ಸಾಧ್ಯವೋ ಅಷ್ಟು ನೀವು ನಿಮ್ಮ ಕಾನ್ಸೆಪ್ಟನ್ನು ಕ್ಲಾರಿಟಿಯಾಗಿ ಕಲ್ತಿರಬೇಕು. ಯಾವುದೇ ರೀತಿಯ ಡೌಟ್ಗಳಿದ್ರೂ ಈ ಟೈಮಲ್ಲಿ ನೀವು ಕ್ಲಿಯರ್ ಮಾಡಿರಬೇಕು. ಸೊ ಮೇಯಿಂದ ಸೆಪ್ಟೆಂಬರ್ವರೆಗೂ ನಿಮ್ಮದು ಏನಾಗಿರುತ್ತೆ, ಫೌಂಡೇಶನ್ ಥರ ಆಗಿರುತ್ತೆ. ಕಾನ್ಸೆಪ್ಟನ್ನು ಓದ್ತೀರಾ, ಕಲಿತೀರಾ, ಮಿಸ್ಟೇಕ್ಸ್ ಆದರೂ ಪರವಾಗಿಲ್ಲ, ಮತ್ತೆ ರೀವಿಸಿಟ್ ಮಾಡ್ತೀರಾ, ಕಲಿತಿರ್ತೀರಾ. ಸೊ ಇದು ಬಂದ್ಬಿಟ್ಟು ನಿಮ್ಮ ಕಲಿಯೋ ಅಂಥ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಸೆಪ್ಟೆಂಬರಿಂದ ನವೆಂಬರ್ ಒಳಗಡೆ ನಿಮ್ಮ SA ಎಕ್ಸಾಮ್ಸ್ ಇರುತ್ತೆ. ಇಲ್ಲಿ ನೀವು ನಿಮ್ಮ ವೀಕ್ ಏರಿಯಾಸ್ ಯಾವುದು, ನಿಮಗೆ ಎಲ್ಲಿ ಕಷ್ಟ ಆಗ್ತಿದೆ ಅಂತ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಅನಲೈಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಟೈಮ್ ಸಿಗಿರುತ್ತೆ ಅಲ್ವಾ, ಆ ಟೈಮಲ್ಲಿ ನೀವು ನಿಮ್ಮ ವೀಕ್ ಏರಿಯಾಸ್ ಮೇಲೆ ವರ್ಕ್ ಮಾಡಿ ಆ ಏರಿಯಾಸನ್ನು ನೀವು ಪಕ್ಕಾ ಪರ್ಫೆಕ್ಟ್ ಆಗಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ಡಿಸೆಂಬರಿಂದ ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮಗೆ ಸ್ಟೇಟ್ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿರುತ್ತೆ. ಇದು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಅಂತ ಹೇಳಿದ್ರೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ ಬೋರ್ಡ್ ಎಕ್ಸಾಮ್ಗೋಸ್ಕರ. ಈ ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ನೀವು ಎಕ್ಸಾಮ್ ಬರೀತಿರ್ತೀರಾ, ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ನೀವು ಯಾವ ಏರಿಯಾದಲ್ಲಿ ವೀಕ್ ಇದ್ದೀರಾ, ನಿಮಗೆ ಎಲ್ಲಿ ಕಷ್ಟ ಆಗ್ತಿದೆ, ಎಲ್ಲಿ ಮಾರ್ಕ್ಸ್ ಕಳ್ಕೊತಿದ್ದೀರಾ, ಮಾರ್ಕ್ಸ್ ಎಲ್ಲಿ ಲೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಅನಲೈಸ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ನಿಮ್ಮ ಏರಿಯಾ ವೀಕ್ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸೊ ಸ್ಟೇಟ್ ಪ್ರಿಪ್ರೇಟರಿ ಎಕ್ಸಾಮ್ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಬೇಡಿ, ಅದು ನಿಮ್ಮನ್ನು ಪ್ರಿಪೇರ್ ಮಾಡೋ ಅಂಥ ಸ್ಟೇಜ್ ಆಗಿರುತ್ತೆ. ಸೊ ಲಾಸ್ಟ್ ಫೈನಲ್ ಎಕ್ಸಾಮ್ಗೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಏನು ನಡೆಯುತ್ತೆ, ಮಾರ್ಚ್ ಮಿಡ್ ವೀಕಿಂದ ನೀವು ಹೇಗೆ ರೆಡಿ ಆಗಿರಬೇಕು ಅಂತ ಹೇಳಿದ್ರೆ ಪರ್ಫೆಕ್ಟ್ ಮಾಸ್ಟರ್ ಆಗಿರಬೇಕು. ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರಬೇಕು ಮಕ್ಕಳ ನೀವು. ಸೊ ನಿಮ್ಮ ಇವಾಗ ಮೇಯಿಂದನೂ ನಿಮ್ಮ ಫೆಬ್ರವರಿವರೆಗೂ ನೀವು ಅದನ್ನು ಲರ್ನಿಂಗ್ ಪ್ರೋಸೆಸ್, ನಿಮ್ಮ ಏರಿಯಾಸ್, ವೀಕ್ ಏರಿಯಾಸ್ನ ರೆಕಗ್ನೈಸ್ ಮಾಡೋದು, ಅದನ್ನು ಕರೆಕ್ಟ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿಬಿಟ್ಟು ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮನ್ನು ನೀವು ಕೊಡೋಕ್ಕೆ ರೆಡಿ ಆಗಿರಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್, ನಿಮ್ಮನ್ನು ನೀವು ನಂಬಬೇಕು. ಎಸ್ ನನಗೆ ಆಗುತ್ತೆ, 625 ಔಟ್ ಆಫ್ 625 ನಾನು ಸ್ಕೋರ್ ಮಾಡ್ತೀನಿ. ಯಾಕಂತಂದರೆ ನಾನು ಡೈಲಿ ಓದ್ತಾ ಇರ್ತೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ತೀನಿ, ಡಿಸಿಪ್ಲಿನ್ ಆಗಿರ್ತೀನಿ, ನಾನು ನನ್ನನ್ನು ನಂಬ್ತೀನಿ ಅನ್ನೋ ಈ 3 ಅಧ್ಯಾಯ ನಿಮ್ಮ ಹತ್ರ ಇರಬೇಕು ಮಕ್ಕಳ. ಪ್ರಿಪ್ರೇಷನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಬಿಲೀಫ್ ಅಂದರೆ
ತಯಾರಿ ಇರಬೇಕು, ಸ್ಥಿರತೆ ಇರಬೇಕು, ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮನ್ನು ನೀವು ನಂಬಬೇಕು ಮಕ್ಕಳ. ಆವಾಗ ನಿಮ್ಮ SSLC ಜರ್ನಿ ಏನಾಗಿರುತ್ತೆ, ನೀವು 625 ಔಟ್ ಆಫ್ 625 ತಗೋಬೇಕು ಅಂತ ಹೇಳಿದ್ರು ಅದು ಸಾಧ್ಯ ಆಗುತ್ತೆ. ಸರಿನಾ ಮಕ್ಕಳ? ಸೊ ನಾನು ನಿಮಗೆ ನಿಮ್ಮ SSLC ಜರ್ನಿನ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಕೀ ಟಿಪ್ ಕೊಟ್ಟಿದ್ದೇನೆ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಈ ವಿಡಿಯೋ ನಿಮ್ಮ SSLC ಜರ್ನಿನ ಪ್ಲ್ಯಾನ್ ಮಾಡೋದಕ್ಕೆ ಈಸಿ ಆಯಿತಾ, ಮತ್ತು ನಿಮ್ಮನ್ನು ನೀವು ಟ್ರಸ್ಟ್ ಮಾಡ್ತೀರಾ, ನಂಬ್ತೀರಾ ಅಂತ ನಮಗೆ ತಿಳಿಸಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.